ಈ ಥರ ಕ್ಯೂಟ್ ಕೆಫೆಗಳೆಲ್ಲ ಜಪಾನಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಇರೋದು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಇಲ್ಲಿ. ಕೆಪಿಬಾರ ಅಂದರೆ ನಿಮಗೂ ಇಷ್ಟನಾ? ಬನ್ನಿ, ನಾನು ಇವತ್ತೊಂದು ಕೆಫೆಗೆ ಬಂದಿದ್ದೀನಿ. ಮುದ್ದಾದ 2 ಕೆಪಿಬಾರನ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಇವತ್ತು ಜಪಾನಲ್ಲಿ ಒಂದು ಕ್ಯೂಟ್ ಕೆಫೆಗೆ ಬಂದಿದ್ದೀನಿ. ಏನು ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಕೆಪಿಬಾರ ಅಂದರೆ ನಿಮಗೂ ಇಷ್ಟನಾ? ಇಲ್ಲಿಗೆ ಬರಬೇಕು ಅಂತ ಹೇಳಿ 3-4 ತಿಂಗಳಿಂದ ನೋಡ್ತಾ ಇದ್ದೆ. ರಿಸರ್ವೇಷನ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಅಷ್ಟು ಜನ ಕಾಯ್ತಾ ಇದ್ರು ಕೆಪಿಬಾರ ನೋಡೋಕ್ಕೆ ಅಂತ ಹೇಳಿ. ಫೈನಲಿ ಇವತ್ತು ಸಿಕ್ಕಿದೆ. ಹಂಗಾಗಿ ಕೆಪಿಬಾರ ಕೆಫೆಗೆ ಬಂದಿದ್ದೀನಿ. ಟೋಕಿಯೋನಲ್ಲಿ ಈ ಥರ ಕ್ಯೂಟ್ ಆಗಿರೋ ಅನಿಮಲ್ ಕೆಫೆಗಳೆಲ್ಲ ಸಾಕಷ್ಟಿದೆ. ಆದರೆ ಕೆಪಿಬಾರ ಕೆಫೆ ಮಾತ್ರ 2 ಇರೋದು. ಇಲ್ಲಿ ಬರೀ 2 ಕೆಪಿಬಾರ ಇರೋದು. ತುಂಬ ಚೆನ್ನಾಗೂ ನೋಡ್ಕೋತಾರೆ. ಇದ್ರ ಹೆಸರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗೊತ್ತಾ? ಪಿಸುಕೆ ಕುನ್ ಅಂತ ಹೇಳಿ. ಇನ್ನೊಂದು ಕುಹೋಕು ಕುನ್. ನೀವೆಲ್ಲ ಪಂಚ್ಕುನ್ ಬಗ್ಗೆ ಕೇಳಿದ್ರಲ್ಲ, ಅದೇ ಥರ ಈ ಪ್ರಾಣಿ ಕೂಡ. ಜಪಾನಲ್ಲಿ ಪ್ರಾಣಿಗಳಿಗೆ ಹೆಸರು ಮಾತ್ರ ಸಖತ್ತಾಗಿಡ್ತಾರೆ. ಇದ್ರ ಹೆಸರು ಹೆಂಗೆ ಗೊತ್ತಾ? ಪಿಸುಕೆ ಕುನ್. ಇನ್ನೊಂದ್ರ ಹೆಸರು ಕುಹೋಕು ಕುನ್ ಅಂತ. 2 ಕೆಪಿಬಾರನು ಹುಡುಗ್ರೆ. ಒಂದಕ್ಕೆ 5 ವರ್ಷ, ಇನ್ನೊಂದು 1 ವರ್ಷ ಚಿಕ್ಕದು. ನಾನಿವತ್ತು ಸೀರೆ ಉಟ್ಕೊಂಡು ಬಂದಿರೋದಕ್ಕೆ ಒಳಗಡೆ ಬಂದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ರು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಾಯಿ ತಕ್ಕೊಂಡು ಕ್ಯಾರೆಟ್ನ ತಿಂತಾ ಇದೆ. ಸ್ನ್ಯಾಕ್ಸ್ ಎಲ್ಲ ತಿನ್ಸಿದ್ಮೇಲೆ ಮಲ್ಕೊಂಡ್ಬಿಡ್ತು. ಎಲ್ಲರೂ ಅದನ್ನು ಎಪ್ಸಕ್ಕೆ ಅಂತ ನೋಡ್ತಾ ಇದ್ದಾರೆ. ಎದ್ದೇಳ್ತಾನೆ ಇಲ್ಲ 2 ಕೆಪಿಬಾರಗಳನ್ನು. ಕೆಪಿಬಾರಗಳು ನೀರಲ್ಲಿ ಮತ್ತು ನೆಲದ ಮೇಲೆ 2 ಕಡೆನೂ ಇರ್ತವೆ. ಇವು ಎಷ್ಟು ಮುದ್ದಂದರೆ ಮೊಸಳೆಗಳನ್ನು ಫ್ರೆಂಡ್ ಮಾಡ್ಕೊಳ್ಳುತ್ತಂತೆ. ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ. ಮೊಸಳೆ ಮೇಲೆ ಅದು ಕೂತ್ಬಿಟ್ಟಿರುತ್ತೆ. ಜಪಾನಲ್ಲಿ ಕೆಪಿಬಾರ ಆನ್ಸನ್ ಇದೆ ಗೊತ್ತಾ? ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ವಿಂಟರಲ್ಲಿ ಬಂದಿದ್ರೆ ಹೋಗಿ. ಏನಂದರೆ ಆನ್ಸನ್ನಲ್ಲಿ ಯೂಸು ಅಂತ ಹೇಳಿ ಒಂದು ನಿಂಬೆ ಹಣ್ಣಿನ ಥರದ್ದಿರುತ್ತೆ, ಅದನ್ನು ಹಾಕಿರ್ತಾರೆ. ಅದರಲ್ಲಿ ಕೆಪಿಬಾರಗಳೆಲ್ಲ ಸ್ನಾನ ಮಾಡ್ತವೆ. ಅದನ್ನ ನೋಡೋಕ್ಕೆ ಅಂತ ಹೇಳಿ ಜನ ತುಂಬ ದಿನಗಳ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿರೋರು ಈ ಕೆಪಿಬಾರನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದನ್ನು ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಾ? ಅದ್ರ ಊಟದ ಟೈಮ್ ಆಗಿರ್ಬೋದು, ಮಲ್ಕೊಳ್ಳೋ ಟೈಮ್ ಎಲ್ಲ. ಜಪಾನಲ್ಲಿ ಮಾತ್ರ ಇರೋದು ಅನ್ಸುತ್ತೆ ಈ ಥರದ ಕ್ಯೂಟ್ ಕೆಫೆ. ಇಲ್ಲಿನ ಜನ ಕೂಡ ಅಷ್ಟೇ ಪ್ರೀತಿಯಿಂದ ಪ್ರಾಣಿಗಳನ್ನೆಲ್ಲ ನೋಡ್ಕೋತಾರೆ. ಹಂಗಾಗಿ ನಮಗೆ ಈ ಥರ ಪ್ರಾಣಿಗಳನ್ನು ಹೋಗ್ಬಿಟ್ಟು ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಈ ಕೆಪಿಬಾರ ಕೆಫೆ ಆರ್ಟ್ ಆಫ್ ದ ಟೋಕಿಯೋನಲ್ಲೇ ಇದೆ. ಇದರ ಅಡ್ರೆಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿಗೆ ಬರೋದಕ್ಕೆ ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು. ಟಿಕೆಟ್ ಪ್ರೈಸ್ ಬಂದು 1450 ಯೆನ್ ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ 700 - 800 ರೂಪಾಯಿ. 30 ನಿಮಿಷ ಟೈಮ್ ಇರುತ್ತೆ. ಅಲ್ಲಿವರೆಗೂ ನಾವು ಕೆಪಿಬಾರ ಜೊತೆ ಇರ್ಬೋದು. ಇನ್ನೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ 10 ನಿಮಿಷಕ್ಕೆ 300 ಯೆನ್ ಆಗುತ್ತೆ. ಹಾಗೆ ಒಂದು ಡ್ರಿಂಕ್ನ ತೊಗೋಬೇಕು. ಕಾಫಿ, ಟೀ ಅಥವಾ ಜ್ಯೂಸ್ ಎಲ್ಲನೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಇವತ್ತು ಮಳೆ ಬೇರೆ ಬರ್ತಾ ಇತ್ತು. ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಕೆಪಿಬಾರ ನೆನಪಾಯಿತು. ಹಾಗಾಗಿ ಬುಕ್ ಮಾಡಿಕೊಂಡೆ. ಮಳೆ ಅಥವಾ ಜೋರು ಬಿಸಿಲಿತ್ತು ಅಂದಾಗ ಈ ಥರ ಇಂಡೋರ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳಿಗಂತೂ ಈ ಥರ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ. ಹತ್ತಿರದಿಂದ ಮಾತಾಡಿಸ್ಬೋದು, ಹಾಗೆ ಅದಕ್ಕೇನಾದರೂ ತಿನ್ನಿಸ್ಬೋದು. ಇಲ್ಲಿ ಕೆಪಿಬಾರದು ಚಿಕ್ಕ ಚಿಕ್ಕ ಗೊಂಬೆಗಳಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ ಅಂತೆ. ಅಲ್ಲೊಂದು ಬೋರ್ಡಲ್ಲಿ ಈ ಕೆಪಿಬಾರದ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಹಾಕಿದ್ದಾರೆ. ಇದ್ರ ಹೆಸರೇನು, ಎಷ್ಟು ವರ್ಷ, ಇದ್ರ ಫೇವ್ರೆಟ್ ಫುಡ್ ಏನು ಅಂತ ಎಲ್ಲನೂ. ಮೋಸ್ಟ್ ಫ್ರೆಂಡ್ಲಿ ಅನಿಮಲ್ ಇದು. ಎಲ್ಲ ಪ್ರಾಣಿಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಮೋಸ್ಟ್ ಫ್ರೆಂಡ್ಲಿ ಅನಿಮಲ್ ಇದು. ಎಲ್ಲ ಪ್ರಾಣಿಗಳ ಜೊತೆ ತುಂಬ ಪ್ರೀತಿಯಿಂದ ಇರುತ್ತಂತೆ. ಒಂದಿಷ್ಟು ಕೆಪಿಬಾರ ಟಾಯ್ಸು ಮತ್ತು ಕೀ ಚೈನು, ಟೀ ಶರ್ಟ್ ಎಲ್ಲ ಇಟ್ಟಿದ್ದಾರೆ, ಕೊಂಡ್ಕೋಬೋದು. ಇದ್ರ ಹೆಸರು ಕೆಫೆ ಕೆಪಿಬಾ ಅಂತ ಹೇಳಿ ಟೋಕಿಯೋನಲ್ಲಿದೆ. ಇಲ್ಲಿನ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ.
ಅರ್ಧ ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತಿನ ದಿನ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಿಮಗೂ ಜಪಾನಲ್ಲಿ ಇರುವಂಥ ಕ್ಯೂಟ್ ಪ್ರಾಣಿಗಳನ್ನು ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಕೆಪಿಬಾರನ ಇವ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಂತೂ ಇವತ್ತು ಕೆಪಿಬಾರ ನೋಡಿ ಸಖತ್ ಖುಷಿ ಆಯಿತು. ನಿಮಗೂ ಇಷ್ಟ ಆಯಿತಾ?